ಮಂಡೇ ಮಾರ್ನಿಂಗ್ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಗ್ರಾಸರೀಸ್ ಎಲ್ಲ ರಿಫಿಲ್ ಮಾಡ್ಕೊಳ್ಳೋದಿತ್ತು. ಅದನ್ನು ಕೂಡ ಮುಗಿಸ್ಕೊಂಡು ತಿಂಡಿಗೋಸ್ಕರ ಅಂತ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಶಾವಿಗೆ ಒಗ್ಗರಣೆ, ಶಾವಿಗೆ ಉಪ್ಪಿಟ್ಟು ಏನಾದರೂ ಅನ್ಕೋಬೋದು. ತುಂಬ ಸಿಂಪಲ್ಲಾಗಿರುತ್ತೆ. ನಾರ್ಮಲ್ ಉಪ್ಪಿಟ್ಟು ಮಾಡ್ಕೋತೀವಲ್ವ, ಅದೇ ಥರ ಬೇಗ ಕೂಡ ಆಗುತ್ತೆ. ಸೊ ಹಾಗಾಗಿ ಅದನ್ನೇ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ತರಕಾರಿನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಅದನ್ನೆಲ್ಲ ಕಟ್ ಮಾಡ್ಕೋಬೇಕು. ಹಾಗೆ ಇನ್ನೊಂದು ಸೈಡಲ್ಲಿ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡು ಫಿಲ್ಟರ್ ಕಾಫಿ ಮಾಡ್ಕೊಳ್ಳೋದಕ್ಕೆ ಫಿಲ್ಟರ್ಗೆ ಕಾಫಿ ಪುಡಿ, ಸ್ವಲ್ಪ ಬಿಸಿ ನೀರನ್ನು ಹಾಕಿ ಡಿಕಾಕ್ಷನ್ ಕಲೆಕ್ಟ್ ಆಗೋದಕ್ಕೆ ಬಿಡ್ತೀನಿ. ಅದು ಕಲೆಕ್ಟ್ ಆಗೋ ಅಷ್ಟರಲ್ಲಿ ತಿಂಡಿ ಕೂಡ ಮಾಡ್ಕೊಂಡ್ಬಿಡ್ಬೋದು ಅಂತ. ಇನ್ನು ನಾನಿವತ್ತು ಬಳಸ್ತಾ ಇರುವಂಥ ಶಾವಿಗೆ ಅನಿಲ್ ಶಾವಿಗೆ. ಟೈಮ್ ಇತ್ತು ಅಂದರೆ ನಾನೇ ಮನೆಯಲ್ಲಿ ಶಾವಿಗೆನ ಮಾಡಿಕೊಂಡು ಶಾವಿಗೆ ಬಾತ್, ಶಾವಿಗೆ ಉಪ್ಪಿಟ್ಟು ಈ ಥರ ಮಾಡ್ಕೋತೀನಿ. ಇನ್ನು ಈ ಥರ ಪೂಜೆ ಟೈಮ್ನಲ್ಲಿ ಜಾಸ್ತಿ ಟೈಮ್ ಇರೋದಿಲ್ಲ, ಹಾಗಾಗಿ ಈ ಥರ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದು ತುಂಬ ಉದ್ರುದ್ರಾಗಿ ಟೇಸ್ಟಿಯಾಗಿ ಕೂಡ ಬರುತ್ತೆ. ಇನ್ನು ಶಾವಿಗೆನ ಬೇಯಿಸಿ ಬಸಿಯೋವಾಗ ಸ್ವಲ್ಪ ತಣ್ಣೀರನ್ನ ಹಾಕಿದ್ರೆ ಮುದ್ದೆ ಥರ ಆಗಲ್ಲ. ಇದ್ರ ಕಂಪ್ಲೀಟ್ ರೆಸಿಪಿ ಮತ್ತು ವ್ಲಾಗ್ನೆಲ್ಲ ಪೂಜಕ ಬ್ಲಾಗ್ಸ್ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ.